ಇನ್ನು ಈ ಬಾರಿ ಮಾವಿನ ಹಣ್ಣಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಮಾವು ಬೆಳೆಗಾರರಂತೂ ವಿಪರೀತ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಓರ್ವ ಮಾವು ಬೆಳೆಗಾರ ಮೃತಪಟ್ಟಿದ್ದು, ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೂಡ ಘಟನೆ ನಡೆದಿತ್ತು. ಈಗ ಕೋಲಾರದಲ್ಲಿ ಮಾವು ಬೆಳೆಗಾರರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ 75 ತಡೆದು ಪ್ರತಿಭಟನೆ. ಮಾವಿನ ಹಣ್ಣನ್ನು ರಸ್ತೆಯಲ್ಲಿ ಸುರಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಜೆ ಒಳಗೆ ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ, ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೆಲ್ಲ ಪ್ರತಿಭಟನೆ. ಬಟ್ ಯಾಕೋ ಸರ್ಕಾರ ಈ ಮಾವಿನ ಹಣ್ಣಿನ ಬೆಳೆಗಾರರಿದಾರಲ್ಲ ಅವ್ರನ್ನ ಕೇರೆ ಮಾಡ್ತಾ ಇಲ್ಲ, ತಲೆನೇ ಕೆಡಿಸ್ಕೊತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಬೆಂಬಲ ಬೆಲೆ ಕೊಡಬೇಕು ಅವರಿಗೆ. ನೋಡಿ, ರೋಡ್ಗೆ ಸುರಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮಾವಿನ ಹಣ್ಣನ್ನು. ರೇಟ್ ಇಲ್ಲ, ಲಾರಿ ಟ್ರ್ಯಾಕ್ಟರ್ಗಳಲ್ಲಿ ತಂದು ರೋಡಿಗೆ ಸುರಿತಾ ಇದ್ದಾರೆ. ನೋಡಿ, ಕಷ್ಟಪಟ್ಟು ಬೆಳೆದು ಪಾಪ ರೈತರ ಪರಿಸ್ಥಿತಿ ಹೆಂಗಾಗಿರಬೇಕು, ಈ ಥರ ರೋಡಿಗೆ ಸುರಿತಾರೆ ಅಂದರೆ. ವರ್ಷಗಳ ಇತಿಹಾಸದಲ್ಲಿ ಮಾವಿಗೆ ಈ ರೀತಿಯಾದಂತಹ ಬೆಲೆ ಕುಸಿತ ಕಂಡಿಲ್ಲ. ಇವತ್ತು ನಾವು ಆ ರೀತಿಯಾದಂತಹ ನಷ್ಟವನ್ನು ಅನುಭವಿಸಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯ ಮಾವು ಇವತ್ತು ಆಂಧ್ರ ಪ್ರದೇಶಕ್ಕೆ ಬಿಡ್ತಾ ಇಲ್ಲ, ತಮಿಳುನಾಡಿಗೆ ಬಿಡ್ತಾ ಇಲ್ಲ. ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ. ಇವತ್ತು ನಾವು ಹೊರ ರಾಜ್ಯಗಳಿಗೆ ಅವಲಂಬನೆ ಆಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದ್ರೆ ಇವತ್ತು ಆಂಧ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಅಲ್ಲಿನ ಕೈಗಾರಿಕೆಗಳು ಅಲ್ಲಿನ ಕಾಯಿ ಮಾತ್ರ ತಗೊಳ್ತಾ ಇದ್ದಾರೆ. ಶ್ರೀನಿವಾಸಪುರದಲ್ಲಿ ಏಕೈಕ 2 ಫ್ಯಾಕ್ಟರಿಗಳು ಇರ್ತಕ್ಕಂಥ ಶ್ರೀನಿವಾಸಪುರದಲ್ಲಿ ಆಂಧ್ರದ ಹಣ್ಣು ಬರ್ತಾ ಇದೆ. ನಮ್ಮ ಹಣ್ಣು ತೋಟಗಳಲ್ಲಿ ಮಂಡಿಗಳಲ್ಲಿ ಕೊಳಿತಾ ಇದೆ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಹಣ್ಣಿನ ತಿರುಳಿನ ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು. ಸಹಕಾರಿ ರಂಗದಲ್ಲಿ ಇವತ್ತು ತಿರುಳಿನ ಫ್ಯಾಕ್ಟರಿಗಳನ್ನು ಇವತ್ತು ನೋಡಕ್ಕೆ ಹೋದರೆ ಇನ್ನೇನು ಸೀಸನ್ನೇ ಮುಗಿತಾ ಬಂತು ಮಾವಿನ ಹಣ್ಣದು. ಇನ್ನೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತಂದರೆ ಮುಗೀತು ಈ ಸರ್ತಿ ರೈತರ ಕಥೆ ಏನು, ಅದನ್ನು ನಂಬ್ಕೊಂಡಿರ್ತಕ್ಕಂಥದ್ದು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಸರ್ಕಾರ ಮಾತ್ರ ಈ ಕಡೆ ಮುಖ ಹಾಕಿಲ್ಲ.